ಡ್ಯಾಮೇಜ್ ಆಗಿ ಮನೆ ಜರ್ದು ಸತ್ತೋದ್ರೆ ನನ್ನ ತಾಯಿ ಮತ್ತೆ 2 ಮಕ್ಕಳು ಸತ್ತೋದ್ರೆ ನಾಳೆ ಗೌರ್ಮೆಂಟಿಂದ ಸಿಗ್ಬೋದು. ಹಾಗೆಲ್ಲ ನನಗೆ ಅದು ಬೇರೆ ಇಲ್ಲ, ನನಗೆ ಬೇಕಾಗಿದ್ದು ತಾಯಿ 2 ಮಕ್ಕಳು. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಈಗ ನಾವು ಹಿರೇಬೈಲ್ ಒಂದು ದರ್ಕಸ್ ಅಂತ ಇದೆ, ಅಂದ್ರೆ ಮರ್ಸನಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ವಿಠಲ್ ಅಂತ ಇದ್ದಾರೆ, ಬನ್ನಿ ಅವ್ರ ಹತ್ರ ಈ ಮನೆ ಬಗ್ಗೆ ಏನಂತ ಒಂದು ಕೇಳೋಣ. ಯಾಕಂದ್ರೆ ಸರ್ಕಾರದಿಂದ ಯಾವುದು ಅನುದಾನ ಬರ್ತಾನೂ ಇಲ್ಲ, ಮತ್ತೆ ಅವರು ಹಲವು ಬಾರಿ ಮನವಿ ಕೊಟ್ರು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬನ್ನಿ ಅವ್ರ ಹತ್ರ ನೇರ ಕೇಳೋಣ. ನಮಸ್ಕಾರ ವಿಠಲ್ ಸರ್. ನಮಸ್ತೆ. ನೋಡಿ, ಇಲ್ಲಿ ನಾವು ಮನೆ ಮಾಡಿ 30 ವರ್ಷ ಆಯ್ತು. ಆವಾಗ ನಾವು ಸಣ್ಣವರು, ನಮ್ಮ ತಂದೆಯವರು ಎಲ್ಲ ಮಾಡಿದ್ದಾರೆ. ಆದರೆ ನಮಗೆ ಮರ್ಸನ್ಗೆ ಪಂಚಾಯತಿಗೆ ಸೇರಿದ್ದು ಇದು ದರ್ಕಸ್ ಹೌಸ್. ಇಲ್ಲಿ ಬಂದು ನಮ್ಮ ಮನೆ ಕಟ್ಟಿದ್ದು ಬರೀ ಕಾಟಕಲ್ಲಲ್ಲಿ ಕಟ್ಟಿದ್ದು ನಮ್ಮ ತಂದೆ. ಇವಾಗ ನೋಡಿ, ಒಂದು 3-4 ವರ್ಷದಿಂದ ಎಲ್ಲ ಬಿರುಕು ಬಿಡ್ತಾ ಉಂಟು. ಅಲ್ಲಿ ನಾನು ಪಂಚಾಯತಿಗೆ ಎಲ್ಲ ಅನೌನ್ಸ್ ಮಾಡಿದ್ದೀನಿ, ಮತ್ತೆ ಗ್ರಾಮ ಸಭೆ ಮೀಟಿಂಗ್ ನಾನು ಇದು ಕೊಟ್ಟಿದ್ದೀನಿ. ಎಲ್ಲ ಅಮ್ಮಂದು ಫೋಟೋ ಎಲ್ಲ. ಅಮ್ಮನಿಗೆ ವಯಸ್ಸಾಗಿದೆ 75 ವರ್ಷ. ಅದು ಬೇರೆ 11 ಮಕ್ಕಳು, 2 ಜನ ಇಲ್ಲೇ ಬಿಟ್ಟೋಗಿದ್ದಾನೆ. ಅವ್ರನ್ನ ನೋಡ್ತಿರ್ಬೇಕು. ನಾನು ಕೂಲಿ ಕೆಲಸ ಹೊರಗಡೆ ಮಾಡ್ತಾ 15 ದಿನಕ್ಕೊಂದ್ಸಲ ಮನೆಗೆ ಬರ್ತಿದ್ದೀನಿ. ಇಲ್ಲಿ ಅಲ್ಲಿ ಗೋಡೆ ಬಿರುಕು ಬಿಟ್ಟು ರಾತ್ರಿ ಹೊತ್ತು ಏನಾದ್ರೂ ಜರ್ದು ಹೋದ್ರೆ ನಾನು ಹೊಟ್ಟೆಪಾಡಿಗಾಗಿ ಹೊರ ಕೆಲಸ ಹೋಗ್ತೀನಿ. ನನಗೆ ಇಲ್ಲಿ ಪಂಚಾಯತಿ ಕೇಳಿದ್ರು ನಾನು ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ, ನೋಡ್ತೀನಿ ಅಂತ ಹೇಳ್ತಾರೆ. ಅವರು ಮತ್ತೆ ಹೇಳ್ತಾರೆ ಏನಂದ್ರೆ, ನೋಡುವ ಗೋಡೆ ನಿಮಗೆ ಡ್ಯಾಮೇಜ್ ಆಗಿದ್ಯಾ ಏನು ಹಾಗೆ ಅಂತ. ಗೋಡೆ ಡ್ಯಾಮೇಜ್ ಆಗಿದ್ದು ಅಲ್ಲ, ನಾಳೆ ಏನಾದ್ರೂ ಡ್ಯಾಮೇಜ್ ಆಗಿ ಮನೆ ಜರ್ದು ಸತ್ತೋದ್ರೆ ನನ್ನ ತಾಯಿ ಮತ್ತೆ 2 ಮಕ್ಕಳು ಸತ್ತೋಗ್ತಾರೆ. ನಾಳೆ ಗೌರ್ಮೆಂಟಿಂದ ಸಿಗ್ಬಹುದು. ಹಾಗೆಲ್ಲ ನನಗೆ ಅದು ಬೇರೆ ಇಲ್ಲ, ನನಗೆ ಬೇಕಾಗಿದ್ದು ತಾಯಿ 2 ಮಕ್ಕಳು. ಇವಾಗ ನಾನು ಎಷ್ಟು ರೆಸ್ಪಾನ್ಸ್ ಅವ್ರಿಗೆ ಕೊಟ್ಟರು ಇಲ್ಲ. ಗ್ರಾಮ ಸಭೆ ಮೀಟಿಂಗ್ ನಾನು ಹೋದೆ, ಅಪ್ಲಿಕೇಶನ್ ಕೊಟ್ಟೆ, ಎಲ್ಲ ಕೊಟ್ಟೆ. ಆದ್ರೆ ಅಲ್ಲಿ ಗ್ರಾಮ ಸಭೆ ಮೀಟಿಂಗ್ ಹೋಗಿ ಸಹ ನಾ ಹೇಳಿದ್ದೀನಿ. ಮತ್ತೆ ಒಂದು ಹೇಳ್ಬೇಕಾದ್ರೆ, ನಮಗೆ ಕರೆಕ್ಟ್ ಆಗಿ ಒಂದು ಮಂತ್ಲಿ ಕರೆಕ್ಟ್ ಆಗಿ ಒಂದು 2 ತಿಂಗಳಿಗೋಸ್ಕರ ನನಗೆ ಆಗ ಬಿಲ್ ಬರ್ತಿರ್ಲಿಲ್ಲ ಕರೆಂಟ್ ಇದ್ದು. 5 ತಿಂಗಳು 6 ತಿಂಗಳು ಒಂದ್ಸಲ ಬರೋದು. ದೊಡ್ಡವನಾದ್ರೆ ಹೇಗಾದ್ರೂ ಕಟ್ಬೋದು. ಪಾಪದವ್ರು ಎಲ್ಲಿಂದ ಕಟ್ಟೋದು ಸರ್? ನಾನು ದುಡಿಯೋದು 10-12 ಸಾವಿರ ರೂಪಾಯಿ ಸಂಬಳ. ಅದರಲ್ಲಿ ಬಂದು ಮನೆ ಹೊಟ್ಟೆ ಪಾಡಿಗೆ ದುಡಿಬೇಕಾ? ಅಲ್ಲ, ಅಮ್ಮನಿಗೆ ವಾರಕ್ಕೆ 500 ರೂಪಾಯಿ 530 ರೂಪಾಯಿ ಹಾಸ್ಪಿಟ್ಲ್ ಇಡಬೇಕು, ಅವ್ರದ್ದು ನೋಡ್ಬೇಕು. ಒಬ್ಬ ಏನ್ ಮಾಡೋದು? ಅಣ್ಣ ಬೇರೆ ಅವನು ಸ್ವಲ್ಪ ಕಷ್ಟದಲ್ಲಿದ್ದಾನೆ, ಏನ್ ಮಾಡ್ಲಿಕ್ಕಾಗಲ್ಲ. ಅವರು ಬಂದು ಮೊನ್ನೆ ಬಂದು ಮೀಟರ್ ಅದು ಪ್ರಾಬ್ಲಮ್ ಉಂಟು, ಇದು ಪ್ರಾಬ್ಲಮ್ ಉಂಟು, ಕರೆಂಟ್ ನಿಮ್ದು ಲೀಕ್ ಉಂಟು ಅಂತ ಹೇಳಿ ಮೀಟರ್ ತಗೊಂಡೋದ್ರು. ಹೋಗಿದ್ದಾರೆ, ಇನ್ನೂ ಕಟ್ಲಿಲ್ಲ. ನನ್ನಿಂದ ಕಟ್ಲಿಕ್ಕೆ ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಏನೋ ಒಂದು ವಿಪರೀತ, ನಾನು ಸಹ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಇಲ್ಲ ಅಂತಿಲ್ಲ, ಪ್ರಾಬ್ಲಮ್ ಇದ್ದೀನಿ. ಆ ಪ್ರಾಬ್ಲಮ್ ಇದ್ರು ನಾನು ವಾರಕ್ಕೆ ಎಲ್ಲಾದ್ರೂ ಒಂದು 5-6 ಕೆಲಸ ಮಾಡಿದ್ರೆ, 3-4 ಕೆಲಸ ಮಾಡಿದ್ರು ನಮ್ಮ ಅಮ್ಮನ ನಾನು ಚೆನ್ನಾಗಿ ನೋಡ್ತಾ ಇದ್ದೀನಿ ಅಂತ ನನ್ನ ಅಭಿಪ್ರಾಯ. ನೋಡ್ತಾ ಇದ್ದೀನಿ ನಾನು ಅಷ್ಟೇ. ಇನ್ನು ನನಗೆ ಏನಾದ್ರೂ ಒಂದು ಪರಿಹಾರ ಒಂದು ಮಾಡಿಕೊಡಿ ಸರ್ ಅನ್ನೋದು ನಾನು. ಈಗ ಗ್ರಾಮ ಪಂಚಾಯತಿಯಿಂದ ನಿಮ್ಗೆ ಇಲ್ಲಿ ಯಾರಾದ್ರೂ, ನೀವೀಗ ಮನವಿ ಕೊಟ್ಟಾಗ ಗ್ರಾಮ ಪಂಚಾಯತಿಗೆ ಯಾರಾದ್ರೂ ಬಂದಿದ್ರ ಸರ್? ಇಲ್ಲ ಸರ್, ಬಂದಿದ್ರು, ಅವತ್ತು ಬಂದಿದ್ರು, ಒಂದು ಸಲ ಬಂದಿದ್ರು. ಇಲ್ಲೇ ನಮ್ಮ ಪಂಚಾಯತಿ ವತಿಯಿಂದ ಒಬ್ರು ಬಂದಿದ್ರು, ನಮ್ಮ ಅಧ್ಯಕ್ಷರು ಬಂದಿದ್ರು. ಬಂದು ನೋಡಿ ಫೋಟೋ ಎಲ್ಲ ತೆಗೆದ್ರು, ಹೋದ್ರು. ಮತ್ತೆ ಏನ್ ನಮಗೆ ಅದರದ್ದು ಪರಿಹಾರ ಏನ್ ನಂಗೆ ಕೊಡ್ಲಿಲ್ಲ, ಇಲ್ಲಿವರೆಗೆ ಏನ್ ಕೊಡ್ಲಿಲ್ಲ. ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿಯವರೇ ಬಂದು ನೋಡಿ ಎಲ್ಲ ಹೋದ್ರು. 2 ವರ್ಷ ಆಯ್ತು. ಅದರ ಮೇಲೆ ರೆಸ್ಪಾನ್ಸ್ ಇಲ್ಲ, ಬರ್ಲೇ ಇಲ್ಲ. ಅವರು ಇಲ್ಲಿವರೆಗೆ ಇಲ್ಲಿ ಬರ್ಲೇ ಇಲ್ಲ. ಅದ್ರ ಮೇಲೆ ಫೋನ್ ಮಾಡಿ ಕೇಳ್ತಾರೆ, ವಿಠಲ್ ಅವರೇ ನಿಮ್ಮ ಮನೆ ಹತ್ರ ಏನಾದ್ರು ಆಗಿದೆ ಅಂದ್ರೆ ಬಂದು ನೋಡ್ತಾರ? ಅದು ನೋಡಲ್ಲ. ಇಲ್ಲ, ಮೊನ್ನೆ ಹಿಂದ್ಗಡೆ ಎಷ್ಟು ಮಣ್ಣು ಬಿತ್ತು, ಬೆಳಿಗ್ಗೆ ಫೋನ್ ಮಾಡಿದೆ, ಆಯ್ತು ಅದು ನಮಗೆ ಏನು ಇದಿಲ್ಲ, ಗೋಡೆ ಜರ್ದು ಹೋದ್ರೆ ಮತ್ತೆ ಬರ್ತೀವಿ ನಾವು, ಇದು ಮಣ್ಣು ಬಿದ್ದದ್ದಕ್ಕೆ ನಾವು ಕಾರಣ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಜರ್ದು ಹೋಗಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮತ್ತೆ ನಾನು ಬಂದು ನೋಡೋದು ಯಾರನ್ನ? ತಾಯಿ ಮಕ್ಕಳನ್ನ ಏನ ನೋಡೋದ? ನಾನು ಅದೇ ಹೇಳೋದು. ನಮಗೆ ಇದಕ್ಕೆ ಒಂದು ಏನಾದ್ರೂ ನೀವೊಂದು ಉಪಕಾರ ಮಾಡಿದ್ರೆ ಒಳ್ಳೇದಿತ್ತು ಸರ್ ಅಂತ ನಾನು ನಿಮ್ಮ ಹತ್ರ ಬೇಡ್ತಾ ಇದ್ದೀನಿ ಸರ್.
ಈಗ ಮೊನ್ನೆ ಕೂಡ ಜೋರ್ ಮಳೆಗೆ ಗಾಳಿ ಮಳೆಗೆ ಮೊನ್ನೆ ಗಾಳಿ ಮಳೆಗೆ ನಾವು ಬೀಳೋ ತರ ಇದೆ. ಮೊನ್ನೆ ಗಾಳಿ ಮಳೆಗೆ ನಿಜ ಹೇಳ್ಬೇಕಾದ್ರೆ ನಾನು ತಾಯಿ ಎರಡು ಮಕ್ಕಳನ್ನ ಹಿಡ್ಕೊಂಡು ಮಲಗಿದ್ದೀನಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಜರ್ದು ಹೋದ್ರೆ 4 ಜನ ಒಟ್ಟಿಗೆ ಹೋಗುವ, ಒಂದು ವೇಳೆ ಮೇಲೆಯಿಂದ ಬಿದ್ರೆ ಅದು ಮೇಲೆಯಿಂದ ಯಾವುದು ನಮ್ಮ ಮಾಡಿದ್ದು ಕಂಬ ಬಿದ್ರು ನನ್ನ ಮೇಲೆ ಬೀಳಲಿ, ಅವ್ರ ಮೇಲೆ ನಾನು ಹಿಡ್ಕೊಂಡು ಮಲಗ್ತೀನಿ ಅಂತ ಹೇಳಿ ನನ್ನೊಂದು ಆಸೆ. ಅವ್ರಿಗೇನಾಗ್ಬಾರ್ದು, ನನಗಾದ್ರೂ ಪರವಾಗಿಲ್ಲ. ಅದಕ್ಕೆ ಅವ್ರನ್ನ ಅಕ್ಕಪಕ್ಕನೆ 4 ರಗ್ ಹಾಕೊಂಡು ಆ ರಗ್ಗು ಮೇಲೆ ನಾವು ಮಲ್ಕೊಂಡು ನಾನು ರಾತ್ರಿ ನನಗೆ ನಿದ್ದೆ ಕಡಿಮೆ, ಆ ಗಾಳಿ ಮಳೆಗೆ ಯಾವನಿಗೂ ನಿದ್ದೆ ಬರಲ್ಲ, ಊಟನೂ ಸೇರಲ್ಲ. ಆದ್ರೂ ವಯಸ್ಸಾದವರು ಮಲಗಲಿ ಅಂತೇಳಿ ಮಲಗ್ತಾರೆ. ಗಾಳಿ ಮಳೆ ಬರುವಾಗ ತಾಯಿಗೇನಾಗುತ್ತಾ ಮಕ್ಳಿಗೇನಾಗುತ್ತಾ ಅಂತ ಎಚ್ಚರನೇ ಇರ್ತೀನಿ ಸರ್. ಬೆಳಿಗ್ಗೆ ತನಕ ಟಾರ್ಚ್ ಇಟ್ಕೊಂಡಿರ್ತೀನಿ, ಕರೆಂಟ್ ಇಲ್ಲ, ಟಾರ್ಚ್ ಇಟ್ಕೊಂಡಿರ್ತೀನಿ. ಏನಾದ್ರೂ ಸೌಂಡ್ ಬಂದ ತಕ್ಷಣ ಅಮ್ಮನ ಅವ್ರನ್ನ ತಬ್ಬಿಡ್ಕೊಳ್ಲಿಕ್ಕೆ ನೋಡ್ತೀನಿ. ಮೇಲಿಂದ ಬಿದ್ದರೆ ನನ್ನ ಮೇಲೆ ಬೀಳಲಿ, ಅವ್ರಿಗೇನಾಗ್ಬಾರ್ದು, ಏನಾಗ್ಬಾರ್ದು ಅನ್ನೋದು ನನ್ನ ಒಂದು ಇದು. ಇದು ನಮ್ಮ ಗ್ರಾಮದ ಇಲ್ಲಿ ಮರ್ಸನಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ವಿಠಲ್ ಅವರ ಮಾತನ್ನು ನೀವೇ ಕೇಳ್ತಾ ಇದ್ದೀರಿ. ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇವ್ರ ಬಗ್ಗೆ ಆದಷ್ಟು ಬೇಗ ಒಂದು ಮನೆ ಕಟ್ಟಿಕೊಡುವ ಅಥವಾ ಬೇರೆ ಏನಾದರೂ ಪರಿಹಾರ ನೀಡುವ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಂತೇಳಿ ಈ ಮೂಲಕ ನಮ್ಮ ವಾಹಿನಿ ಮುಖಾಂತರ ಅವರಿಗೆ ಮನವಿಕೆ ಮಾಡ್ತಾ ಇದ್ದೀವಿ. ಕ್ಯಾಮರಾಮ್ಯಾನ್ ಭರತ್, ನ್ಯೂಸ್ ಕರ್ನಾಟಕ, ಕಳಸ. ಡ್ಯಾಮೇಜ್ ಆಗಿ ಮನೆ ಜರ್ದು ಸತ್ತೋದ್ರೆ ನನ್ನ ತಾಯಿ ಮತ್ತೆ 2 ಮಕ್ಕಳು ಸತ್ತೋಗುತ್ತೆ. ನಾಳೆ ಗೌರ್ಮೆಂಟ್ ಇಂದ ಸಿಗ್ಬಹುದು, ಹಾಗೆಲ್ಲ ನನಗೆ ಅದು ಬೇಡಲ್ಲ. ನನಗೆ ಬೇಕಾಗಿದ್ದು ತಾಯಿ 2 ಮಕ್ಕಳು.